ಬೆಳಗಾವಿಯಲ್ಲಿ ಅನ್ಯ ಕೋಮಿನ ಯುವಕರ ನೈತಿಕ ಪೊಲೀಸ್ಗಿರಿ ಇದು ಅಕ್ಕ ತಮ್ಮ ಅಂತ ಗೊತ್ತಾದರೂ ಕೂಡ ಕೊಠಡಿಯಲ್ಲಿ ಕೂಡಿ ಹಾಕಿ ಥಳಿಸಿದ್ದಾರೆ. ಎಂತಹ ವಿಕೃತ ಮನಸ್ಥಿತಿಗಳಿವೆಲ್ಲವೂ ಕೂಡ ಇತ್ತೀಚೆಗೆ ನೈತಿಕ ಪೊಲೀಸ್ಗಿರಿನೂ ಜಾಸ್ತಿ ಆಗ್ತಾ ಇದೆ. ಯಾಕೆ ಬೇಕ್ರಿ ನಿಮಗೆ ಊರು ಸಾಬರಿ? ಅಣ್ಣ ತಮ್ಮನೋ ಸ್ನೇಹಿತರೋ ಅಥವಾ ಪ್ರೇಮಿಗಳೋ ಯಾರೇ ಇರಲಿ, ಬೆಳಗಾವಿ ಜಿಲ್ಲೆಯ ಕೋಟೆಕೆರೆ ಆವರಣದಲ್ಲಿ ಯುವಕರು ಅಟ್ಟಹಾಸವನ್ನು ಮೆರೆದಿದ್ದಾರೆ. ನಮ್ಮ ಧರ್ಮದವನು ಈ ರೀತಿ ಜಾಸ್ತಿ ಕರಾವಳಿ ಭಾಗದಲ್ಲಿ ಅಷ್ಟೇ ಇತ್ತು ಇವೆಲ್ಲ. ಆದರೆ ಇತ್ತೀಚೆಗೆ ಎಲ್ಲ ಕಡೆ ಆಗ್ತಾ ಇದೆ ಅದು. ಅಕ್ಕ ತಮ್ಮ ಅನ್ನೋದು ನೋಡದೆ ಪ್ರೇಮಿಗಳು ಅಂತ ಭಾವಿಸಿ ಮಾರಣಾಂತಿಕವಾಗಿ ಹಲ್ಲೆ ಮಾಡಿದ್ದಾರೆ. ಯುವ ನಿಧಿ ಅರ್ಜಿ ಸಲ್ಲಿಸೋಕೆ ಬಂದಿದ್ರು ಸಹೋದರ ಸಹೋದರಿ, ಒಡ ಹುಟ್ಟದವ್ರು ಅಲ್ಲ ಇವರು, ಒಂದೇ ಧರ್ಮದವರಲ್ಲ ಇವರು. ಅಂದರೆ ರಕ್ತ ಸಂಬಂಧನೇ ಆಗಬೇಕಾ ನಿಮಗೆ? ಅಣ್ಣ ತಂಗಿ ಅಕ್ಕ ತಮ್ಮ ರಕ್ತ ಸಂಬಂಧನೇ ಆಗಬೇಕಾ ನಿಮ್ಮ ಪ್ರಕಾರ? ಒಂದೇ ಧರ್ಮ ಇರಬೇಕಾ? ಆ ವಿಕೃತ ಮನಸ್ಥಿತಿಯಲ್ಲಿ ಅನಾವರಣ ಆಗ್ತಾ ಇದೆ. ಬೇರೆ ಬೇರೆ ಧರ್ಮದವರು ಅನ್ನುವಂಥ ಕಾರಣಕ್ಕೆ ಅವ್ರ ನಡುವೆ ಏನು ಸಂಬಂಧ ಇದೆ ಅನ್ನೋದನ್ನು ಕೂಡ ತಿಳಿಯದೆ ಈ ರೀತಿಯಾಗಿ ಹೊಡೆದಿದ್ದಾರೆ. 16 ಜನರ ಒಂದು ಗ್ಯಾಂಗ್ ಇದು. ಪೊಲೀಸರ ಮುಂದೆ ಘಟನೆಯ ಭಯಾನಕತೆಯನ್ನು ಆ ಯುವತಿ ಬಿಚ್ಚಿಟ್ಟಿದ್ದಾಳೆ. ಬೆಳಗಾವಿಯ ಮಾರ್ಕೆಟ್ ಪೊಲೀಸ್ ಠಾಣೆಯಲ್ಲಿ ಕೇಸ್ ಈಗ ದಾಖಲಾಗಿದೆ. ಅಲ್ಲ, ಈಗ ನೋಡಿ, ನಮ್ಮಲ್ಲಿ ಸೌಹಾರ್ದಯುತವಾಗಿ ಎಷ್ಟೋ ಜನ ಯಾವುದೇ ಧರ್ಮ ಭೇದ ಭಾವ ಇಲ್ಲದೆ ಬದುಕ್ತಾ ಇದ್ದಾರೆ. ಕೆಲವೊಂದಿಷ್ಟು ಕಡೆಗಳು ಧರ್ಮ ಜಾತಿ ಅಂತ ಹೊಡೆದಾಡ್ಕೊಳ್ತಿದ್ದಾರೆ. ಅಣ್ಣ ತಮ್ಮ ಅಕ್ಕ ತಂಗಿ ಭಾವನೆಗಳು ಅವರವರ ಮಧ್ಯೆ ಸಂಬಂಧಗಳವೆಲ್ಲವೂ ಕೂಡ. ಅಲ್ಲ, ನಿಮ್ಗೆ ಯಾಕೆ ಬೇಕ್ರಿ ಅದು? ಅಣ್ಣ ತಂಗಿ ಇನ್ನೊಂದು ಏನೋ ಸಂಬಂಧನಪ್ಪ. ಇವ್ರಿಗೆ ಪ್ರಶ್ನೆ ಮಾಡುವಂಥದ್ದು ಹಕ್ಕಿನದೆ. ಅವರು ಹುಟ್ಟಿಸಿದ ತಂದೆ ತಾಯಿನ ಕೇಳಲ್ಲ ಅಂತಂದರೆ ಇವ್ರು ಕೇಳೋಕೆ ಯಾರು ಅಂತ? ಇಲ್ಲಪ್ಪ, ಅದರಲ್ಲಿ ನನ್ನ ತಂಗಿ ಇದ್ದಾಳೆ, ಆ ಗುಂಪಿನಲ್ಲಿರೋ ಒಬ್ಬಳು ತಂಗಿ ಇದ್ದಾಳೆ ಅಂತಂದರೆ ಓಕೆ ಅಪ್ಪ, ಒಪ್ಕೋಬೋದಾಗಿತ್ತು. ಸಂಬಂಧನೇ ಇಲ್ಲ ನಿನಗೆ, ನಿನ್ನ ಧರ್ಮದರು ಅನ್ನುವಂಥ ಒಂದೇ ಕಾರಣಕ್ಕೋಸ್ಕರ ಅವ್ರ ತಂದೆ ತಾಯಿ ಹೋಗಿ ಕೇಳಿಬೇಕಾದ್ರೆ ಅವರಿಬ್ಬರ ನಡುವೆ ಏನು ಸಂಬಂಧ ಇದೆ ಅಂಥೇಳಿ. ಯುವನಿಧಿ ಅರ್ಜಿ ಸಲ್ಲಿಸೋಕೆ ಬಂದಿದ್ದರು. ಕಾಲೇಜಿನಲ್ಲಿ ಓದ್ತಾ ಇರಬೇಕಾದ್ರೂ ಕೂಡ ಅದೇ ಬಾಂಧವ್ಯ ಇತ್ತು ಅವ್ರಿಗೆ. ಇಬ್ಬರು ಮನೆಯವರು ಪರಸ್ಪರ ಪರಿಚಯಿಸ್ತಿದ್ದಾರೆ. ಅವ್ರು ಕೇಳಲ್ಲ, ನೀವು ಕೇಳ್ತೀರಿ. ಸಂಬಂಧಗಳ ಬೆಲೆ ಗೊತ್ತಿಲ್ಲದಂತಹ ಮನಸ್ಥಿತಿಗಳು, ಲವ್ ಜಿಹಾದಂತೆ ಕೆಲವೊಂದಿಷ್ಟು ಬೆಳವಣಿಗೆಗಳನ್ನು ನಾವು ನೋಡ್ತಾನೇ ಇದ್ದೀವಿ. ಅಲ್ಲಿ ಹಿಂದೂ ಮುಸ್ಲಿಂ ಸ್ನೇಹನೂ ಮಾಡಬಾರ್ದ? ಹಾಗಾದರೆ ನಿಮ್ಮ ಪ್ರಕಾರ ಸ್ನೇಹನೂ ಮಾಡಬಾರ್ದ? ಅಣ್ಣ ತಂಗಿ ಅಂತ ಅನ್ಸ್ಕೊಳ್ಳೇಬಾರ್ದ? ಅದಕ್ಕೆ ಬೆಲೆ ಇಲ್ವಾ? ಹಾಗಾದರೆ ಹೇಳ್ತಾ ಇದ್ದಾರೆ ರೀ, ಕಾಲು ಬೀಳ್ತಾ ಇದ್ದಾರೆ, ಕಾಲು ಬಿದ್ದು ಕೇಳ್ಕೊಳ್ತಾ ಇದ್ದಾಳೆ. ಇಲ್ಲ, ನಮ್ಮಿಬ್ಬರ ನಡುವೆ ಅಂತಹ ಸಂಬಂಧ ಏನೂ ಇಲ್ಲ, ಅವನನ್ನ ತಮ್ಮ ಅಂತ ಹೇಳ್ತಾ ಇದ್ದಾಳೆ ಯುವತಿ. ಕಾಲು ಬಿದ್ದು ಕೇಳ್ತಾ ಇದ್ಲು. ಕೇಳಿಲ್ಲ ಇವ್ರಿಗೆ ಆ ಧರ್ಮದ ಅಮಲಿತ್ತಲ್ವಾ, ಆ ಮತಾಂಧತೆಯ ಅಮಲಿತ್ತಲ್ವಾ, ಅದು ಅವ್ರ ತಲೆಯಲ್ಲಿ ಇತ್ತು ಫುಲ್ಲು. ಅವ್ರ ಸಂಬಂಧ ಏನಂತ ಕೇಳಲಿಲ್ಲ. ಪಟ 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 ಅಂತ ಹೊಡೆಯೋದು. ಕೂಡಿ ಹಾಕಿ ಥಳಿಸಿದಾರಲ್ರಿ ಇವರು. ನೋಡಿ ಹೆಂಗೆ ಹೊಡೆದಿದ್ದಾರೆ ನೋಡಿ. ಅವನ ಏನು ಮಾಡಿದ್ದ? ಅವನು ತಪ್ಪೇನು ಮಾಡಿದ್ದ? ಕಂಪ್ಲೀಟಾಗಿ ಬೆನ್ನು ಮೂಳೆ ಹೊಡೆದಿದ್ದಾರೆ. ಬಾಸುಂಡೆ ಬಂದು ಹೋಗಿದೆ ನೋಡಿ, ಎಲ್ಲ ರೆಡ್ ಆಗಿದೆ. ಆ ಇವತ್ತು ಏನಾದರೂ ಕಂಪ್ಲೇಂಟ್ ಕೊಟ್ಟರೆ, ಆ ಇವತ್ತು ಏನಾದರೂ ಬಂದು ಹೇಳಿದ್ಲ, ನನಗೆ ಇವನು ಪೀಡಿಸ್ತಾನೆ, ನನ್ನ ಕಾಡಿಸ್ತಾನೆ ಅಂಥೇಳಿ? ಏನೂ ಆಗೇ ಇಲ್ಲ. ಒಟ್ಟಿಗೆ ಹೋಗ್ತಿದ್ರಂತೆ, ಒಟ್ಟಿಗೆ ಟೀ ಕುಡಿತಿದ್ದಂತೆ, ಊಟ ಮಾಡ್ತಿದ್ರಂತೆ, ಒಟ್ಟಿಗೆ ಕಾಣಿಸ್ಕೊಂಡ್ರಂತೆ. ಇವ್ರು ಹೋಗಿ ಹಲ್ಲೆ ಮಾಡ್ತಾರಂತೆ. ಇವೆಲ್ಲ ಆಗ್ತಿರೋದ್ರಿಂದನೇ ಘರ್ಷಣೆಗಳು ಜಾಸ್ತಿ ಆಗ್ತಾ ಇದ್ದಾವೆ. ಈಗ ಇವ್ರ ಕಡೆದವರು ಸುಮ್ಮನೆ ಬಿಡ್ತಾರಾ? ಇದೇ ರೀತಿ ಅವ್ರ ಕಡೆದವರು ಮಾಡಿದಾಗ ಇವರು ಅದನ್ನೇ ಮಾಡ್ತಾರೆ. ಇದೆಲ್ಲ ಜಾಸ್ತಿ ಆಗಿನೇ ಮುಂದಿನ ದಿನಗಳಲ್ಲಿ ಅಹಿತಕರ ಘಟನೆಗಳಿಗೆ ಇವೆಲ್ಲ ಕಾರಣ ಆಗ್ಬೋದು. ರೊಕ್ಕ ತುಂಬಾಕ ಅಂದ್ರೆ ಡಿಗ್ರಿ ಮೇಲೆ ಅಪ್ಲಿಕೇಶನ್ ಹಾಕಕ್ಕೆ ಹೋಗತ್ತಿದ್ದೀನಿ. ಅಲ್ಲಿ ಕಿಲ್ಲಾ ಕಡೆ ಹೋಗತ್ತಿದ್ದಿಲ್ಲ. ಅಲ್ಲಿ ಕಿಲ್ಲಾ ಕಡೆ ಒಂದು 4-5 ಹುಡುಗರ ನಂಗೆ ಹಿಡ್ಕೊಂಡು, ಅಂದ್ರೆ ನಮ್ಮ ಮಾಸಿನ ಹುಡುಗಲ್ಲ ಅವ್ನು ನಂಗೆ ಕರ್ಕೊಂಡು ಹೋಗಿ ನಾವು ಇಬ್ಬರು ಅಪ್ಲಿಕೇಶನ್ ಹಾಕಕ್ಕೆ ಹೋಗತ್ತಿದ್ದು. ಅವ್ರ 3 ಗಂಟೆಗೆ ಬಾ ಅಂತಂದಿಲ್ಲ. ಊಟ ಮಾಡಕ್ಕೆ ಹೋಗಿರೋರು 3 ಗಂಟೆಗೆ ಬಾ ಅಂತಂದಿರು. ಅವಾಗ 3 ಗಂಟೆಗೆ ಬಾ ಅಂದ್ರಲ್ಲ, ನಾವು ಇಬ್ಬರು ಅಡ್ಡಾಡ್ಕೊಂಡು ಅಲ್ಲಿ ನಿಂತಿದ್ದಿಲ್ಲ. ಅವ್ರು ಹಿಡ್ಕೊಂಡು ಹೋದ್ರು ನಮ್ಗೆ. 4 ಮಂದಿ ಇದ್ರು. ಅವ್ರು ನೀವು ಏನು ರಿಲೇಷನ್ಶಿಪ್ ನಿಮ್ದು ಏನು ಅಂತ ಕರ್ಕೊಂಡು ಹೋದರು.
ಆಮೇಲೆ ನಾ ಅಂದಿನ ಎಲ್ಲ ಫೋನಾಗಿನ ಎಲ್ಲ ತೆಗೆದು ಕೊಡ್ತೀನಿ ಅವ್ರಿಗೆ. ನಮ್ಮ ಮಾಸಿಂದ ಹುಡುಗ ನಾವು ಇಲ್ಲಿ ಅಪ್ಲಿಕೇಶನ್ ಹಾಕಕ್ಕೆ ಬಂದಿದ್ದು ಅಂತ ಅಂದಿನು. ಅವ್ರ ಫೋನ್ಗಿನ ಎಲ್ಲ ಸ್ವಿಚ್ ಆಫ್ ಮಾಡಿ ನಮ್ಗೆ ರೂಮ್ದಾಗ ತೊಗೊಂಡು ಹೋದರು. ಆಮೇಲೆ ನಮ್ಮ ಮಾಸಿನ ಹುಡುಗ ಅದಲ್ಲ, ಅವಂಗೆ ಭಾಳ ಬಡ್ರು 15 ಮಂದಿ ಬಂದಿರು. ಒಂದು ಲಕಡಿ ಟಯರ್ ಆಮೇಲೆ ಲೋಖಂಡ್ ಇರ್ತಿತ್ತಲ್ಲ ಅದರಿಂದ ಹೀಗೆಲ್ಲ ರೂಮ್ದಾಗ. ಆಮೇಲೆ ನಂಗೆ ಭೀ ಅದು ಒಂದು ಬೇರೆ ರೂಮ್ದಾಗ ಕರ್ಕೊಂಡೋಗಿ ಅಲ್ಲಿ ಹೊಟ್ಟಿಗೆ ಬರೋದ ರಪ್ಪ ಇದು ಮಾಡೋದ ಹಂಗೆ ಮಾಡತ್ತೀನಿ. ಹಾಂ, ನನಗೂ ಹೊಡ್ದಾರ. ಪರಿಚಯ ಏನಿಲ್ಲ, ನೀವು ಮುಸ್ಲಿಂ ಕಾಸ್ಟ್ದಾಗ ಅದಿಲ್ಲ ಅವಾಗ ಬಡಾತೀನಂತ ಇದು ಮಾಡಿ. ಹಾಂ, ಅವು ನಮ್ಮ ಮಮ್ಮಿ ನಮ್ಮ ಮನೆ ಕಾಸ್ಟಾಗಿ, ನಮ್ಮ ಪಪ್ಪ ಮುಸ್ಲಿಂ ಕಾಸ್ಟ್ ಅವ್ರು. ಆವಾಗ ನಮ್ಮ ಮಾಸಿನ ಮಾಸಿಗಳ ಕಡೆನ ಇರ್ತಾರಲ್ಲ ಅವ್ರ ಕಡೆನ ಅವರ ಹುಡುಗ ಕರ್ಕೊಂಡು ಹೋಗತ್ತಿದ್ದಿಲ್ಲ, ಅವಾಗ ಹಿಂಗೆ ಮಾಡಾರಂತ. ಮತ್ತಷ್ಟು ಮಾಹಿತಿ ಶ್ರೀಧರ್ ನೀಡ್ತಾರೆ. ಶ್ರೀಧರ್, ಕರಾವಳಿ ಭಾಗದಲ್ಲಷ್ಟೇ ನಾವು ಜಾಸ್ತಿ ಇದು ಅಂತ ಅಂದ್ಕೊಂಡಿದ್ವಿ, ಆ ಭಾಗದಲ್ಲೂ ಕೂಡ ಕಾಲಿಟ್ಟಿದೆ, ಜಾಸ್ತಿ ಆಗ್ತಾ ಇದೆ. ಅಲ್ಲ, ಅಕ್ಕ ತಮ್ಮ ಅಣ್ಣ ತಮ್ಮ ಆ ಸಂಬಂಧಕ್ಕೆ ಧರ್ಮನೇ ಬೇಕು ಅಂತಿಲ್ಲ, ಯಾಕೆ ಈ ಧರ್ಮಾಂಧತೆ ಅಮಲಿನಲ್ಲಿರುವಂಥವ್ರ ಕೆಲಸನೇ ಇವೆಲ್ಲ ಅಂತ? ಪ್ರಭು, ಬೆಳಗಾವಿಯಲ್ಲಿ ಕೂಡ ಒಂದು ನೈತಿಕ ಪೊಲೀಸ್ಗಿರಿ ಪ್ರಕರಣ ಬೆಳಕಿಗೆ ಬಂದಿದೆ. ಬೆಳಗಾವಿಯ ಮಾರ್ಕೆಟ್ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿರ್ತಕ್ಕಂಥ ಏನು ಕೋಟೆಕೆರೆ ಆವರಣದಲ್ಲಿ, ಅಂದ್ರೆ ಮಾರ್ಕೆಟ್ ಪೊಲೀಸ್ ಠಾಣೆಯಿಂದ ಕೇವಲ ಒಂದು ಅರ್ಧ ಕಿಲೋಮೀಟರ್ ದೂರದಲ್ಲೇ ಈ ಒಂದು ಕೋಟೆಕೆರೆ ಇರ್ತಕ್ಕಂಥದ್ದು. ಪ್ರಭು, ಈ ಒಂದು ಕೋಟೆಕೆರೆಗೆ ಯಾಕೆ ಸಾಕಷ್ಟು ಜನ ಬರ್ತಾರೆ ಅಂದ್ರೆ ಇಲ್ಲಿ ಅತಿ ಎತ್ತರವಾದಂತ ರಾಷ್ಟ್ರಧ್ವಜವನ್ನು ಹಾರಿಸಲಾಗಿದೆ. ಹಾಗಾಗಿ ಬೆಳಗಾವಿಗೆ ಯಾರೇ ಬಂದ್ರು ಕೂಡ ಸಮಯ ಇದ್ದಾಗ ಈ ಒಂದು ಕೋಟೆಕೆರೆಗೆ ಬರುವಂತದ್ದು. ಇಲ್ಲಿ ನಿನ್ನೆ ಕೂಡ ಅಷ್ಟೇ ಆಗುತ್ತೆ. ಬೆಳಗಾವಿ ತಾಲೂಕಿನ ಇಬ್ಬರು ಸಹೋದರಿ ಮತ್ತು ಸಹೋದರಿ ಇಬ್ಬರು ಒಟ್ಟಾಗಿ ಒಂದು ಬೆಳಗಾವಿ ನಗರಕ್ಕೆ ಬರ್ತಾರೆ. ಅವರ ಕಾಲೇಜಿಗೆ ಹೋಗ್ತಾರೆ, ಯುವ ನಿಧಿ ಅರ್ಜಿಯನ್ನು ಸಲ್ಲಿಸಬೇಕಾಗಿರುತ್ತೆ. ಆದ್ರೆ ಮಧ್ಯಾಹ್ನ 1 ಗಂಟೆ ಊಟದ ಸಮಯ ಆಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ 3 ಗಂಟೆ ಬರೋದಕ್ಕೆ ಹೇಳ್ತಾರೆ. ಸೊ ಅಲ್ಲಿವರೆಗೆ ಏನ್ ಮಾಡೋದು ಅಂತ ಹೇಳಿ ಕೋಟೆಕೆರೆ ಆವರಣದಲ್ಲಿ ಇರ್ತಕ್ಕಂಥ ಕೋಟೆಕೆರೆ ಆವರಣಕ್ಕೆ ಇಬ್ಬರು ಸಹೋದರಿ ಮತ್ತು ಸಹೋದರ ಹೋಗ್ತಾರೆ. ಅಲ್ಲಿ ಹೋದಂತ ಸಂದರ್ಭದಲ್ಲಿ ಪ್ರಭು, ಈ ಒಂದು ಯುವತಿ ಮುಖಕ್ಕೆ ಒಂದು ಬಟ್ಟೆ ಕಟ್ಟಿಕೊಂಡಿರೋದ್ರಿಂದ ಮತ್ತು ಈ ಪಕ್ಕದಲ್ಲಿ ಇರ್ತಕ್ಕಂಥ ಸಹೋದರ ಆತ ಒಂದು ಹಣೆಗೆ ಒಂದು ತಿಲಕ ಇಟ್ಟಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಅದನ್ನೇ ಗಮನಿಸಿದಂತ ಒಂದು ಕಿರಾತಕರ 16 ಜನ ಗ್ಯಾಂಗ್ ಏನಿದೆ ಅವರು ಈ ಒಂದು ಸಹೋದರಿ ಮತ್ತು ಸಹೋದರರನ್ನ ಬಲವಂತವಾಗಿ ಅವ್ರ ಮೊಬೈಲ್ ಕಸಿದುಕೊಳ್ತಾರೆ ಮತ್ತು ಕೋಟೆಕೆರೆ ಆವರಣದಲ್ಲಿರ್ತಕ್ಕಂಥ ಒಂದು ಕೊಠಡಿಯಲ್ಲಿ ಕೂಡಿ ಹಾಕ್ತಾರೆ. 3 ಗಂಟೆ ಕಾಲ ಈ ಒಂದು ಯುವಕ ಮತ್ತು ಯುವತಿಯನ್ನ ಅಂದ್ರೆ ಅಕ್ಕ ಮತ್ತು ತಮ್ಮನನ್ನ ಥಳಿಸುವಂತ ಕೆಲಸವನ್ನು ಮಾಡ್ತಾರೆ. ಆ ಸಹೋದರನನ್ನ ರಾಡ್ ನಿಂದ ಮೈಯ ಮೇಲೆ ಬಾಸುಂಡಿ ಬರುವಂತೆ ಥಳಿಸಿರ್ತಕ್ಕಂಥದ್ದು. ಅದರ ಜೊತೆಗೆ ಯುವತಿಗೂ ಕೂಡ ಕಪಾಳಕ್ಕೆ ಕೊಡ್ತಾರೆ, ಹೊಟ್ಟೆಗೆಲ್ಲ ಒದಿಯುವಂತ ಕೆಲಸವನ್ನು ಮಾಡ್ತಾರೆ. ನಿರಂತರವಾಗಿ 3 ಗಂಟೆಗಳ ಕಾಲ ಈ ಒಂದು ಅಕ್ಕ ಮತ್ತು ತಮ್ಮನಿಗೆ ಚಿತ್ರಹಿಂಸೆ ಕೊಡುವಂತ ಕೆಲಸ ಆಗುತ್ತೆ. ಅದರ ಜೊತೆಗೆ ಪ್ರಭು ಇಲ್ಲಿ ಏನಂದ್ರೆ ತಕ್ಷಣವೇ ಯಾವಾಗ ಈ ಕಿರಾತಕರು ಯುವಕ ಯುವತಿಯನ್ನ ಪ್ರೇಮಿಗಳನ್ನ ಭಾವಿಸಿ ಕರ್ಕೊಂಡು ಥಳಿಸಲು ಆರಂಭಿಸ್ತಾರೋ ಆಗ ಆ ಯುವತಿ ತನ್ನ ಕುಟುಂಬಸ್ಥರಿಗೆ ಕರೆ ಮಾಡಿ ಕೊಡ್ತಾಳೆ. ಆಗ ಅವರು ಕೂಡ ಹೇಳ್ತಾರೆ ಅವರಿಬ್ಬರು ಕೂಡ ಅಕ್ಕ ಮತ್ತು ತಮ್ಮ ಇದಾರಪ್ಪ ಅನ್ನೋಂತ ಯಾವುದೇ ರೀತಿಯ ಆ ರೀತಿಯ ಪ್ರೇಮಿಗಳಲ್ಲ ಅನ್ನೋಂತ ವಿಚಾರವನ್ನು ಕೂಡ ಹೇಳುವಂತ ಕೆಲಸ ಮಾಡ್ತಾರೆ. ಆಗ್ಲೂ ಕೂಡ ಆ ಯುವಕರು ಮೊಬೈಲ್ ಅನ್ನ ಸ್ವಿಚ್ ಆಫ್ ಮಾಡ್ತಾರೆ. ಪ್ರಭು, ಇಲ್ಲಿ ಒಂದಾಗಿರ್ತಕ್ಕಂಥದ್ದು ಏನಂದ್ರೆ ಪ್ರಭು, ಆ ಯುವತಿಯ ತಾಯಿ ಹಿಂದೂ ಮತ್ತು ಯುವತಿಯ ತಂದೆ ಮುಸ್ಲಿಂ ಆಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಅವರಿಬ್ಬರು ಕೂಡ ಪ್ರೀತಿಸಿ ಮದುವೆ ಆಗಿರ್ತಾರೆ. ಆ ಒಂದು ಕಾರಣಕ್ಕಾಗಿ ಆ ಯುವತಿ ಅರ್ಜಿ ಸಲ್ಲಿಸೋದಕ್ಕೆ ಅವರ ತಾಯಿಯ ಅತ್ತೆ ಮಗನೊಂದಿಗೆ ಇಲ್ಲಿ ಅರ್ಜಿ ಸಲ್ಲಿಸೋದಕ್ಕೆ ಬಂದಿರ್ತಾರೆ. ಹೀಗಾಗಿ ಅವರಿಬ್ಬರ ವೇಷಭೂಷಣ ಏನಿದೆ ವೇಷಭೂಷಣ ಭಿನ್ನವಾಗಿರೋದ್ರಿಂದ ಅದನ್ನೇ ಅಪಾರ್ಥ ಮಾಡ್ಕೊಂಡು ಹೋಗಿ ಈ ರೀತಿಯ ನೈತಿಕ ಪೊಲೀಸ್ಗಿರಿ ಮಾಡಿರ್ತಕ್ಕಂಥದ್ದು. 3 ಗಂಟೆಗಳ ಕಾಲ ಅವರನ್ನ ರೂಮ್ ನಲ್ಲಿ ಕೊಠಡಿಯಾಗಿ ಚಿತ್ರಹಿಂಸೆ ಕೊಡ್ತಾರೆ. ಯಾವಾಗ ಯುವತಿ ಮೊಬೈಲ್ ಸ್ವಿಚ್ ಆಫ್ ಆಗುತ್ತೋ ಆಗ ಪೋಷಕರು ಕೂಡ ಆತಂಕ ಆಗುತ್ತೆ. ಸ್ಥಳೀಯ APMC ಪೊಲೀಸ್ ಠಾಣೆಗೆ ಬರ್ತಾರೆ. ಅಲ್ಲಿಂದ ಯುವತಿಯ ಮೊಬೈಲ್ ನ ಲೊಕೇಶನ್ ಅನ್ನು ಟ್ರೇಸ್ ಮಾಡಲಾಗುತ್ತೆ. ಆ ಮೊಬೈಲ್ ಲೊಕೇಶನ್ ಟ್ರೇಸ್ ಆದ ಬಳಿಕ ಆ ಕೋಟೆಕೆರೆ ಆವರಣಕ್ಕೆ ಈ ಕುಟುಂಬಸ್ಥರೇ ಬಂದು ಆ ರೂಮ್ ಕೊಠಡಿಯಲ್ಲಿ ಕೂಡಿ ಹಾಕಿದ್ರು. ಅಲ್ಲಿಂದ ಅವರನ್ನ ಬಿಡಿಸುವಂತ ಕೆಲಸ ಮಾಡ್ತಾರೆ. ಆಗ ಅವ್ರ ಜೊತೆ ಇದ್ದಂತ ಆರೋಪಿಗಳೆಲ್ಲರೂ ಕೂಡ ಓಡಿ ಹೋಗ್ತಾರೆ. ಓರ್ವ ಆರೋಪಿನನ್ನ ಅವರೇ ಸೆರೆ ಹಿಡಿದು ಮಾರ್ಕೆಟ್ ಪೊಲೀಸರಿಗೆ ಕೊಟ್ಟಿರ್ತಕ್ಕಂಥದ್ದು. ಈಗಾಗಲೇ ಮಾರ್ಕೆಟ್ ಪೊಲೀಸ್ ಠಾಣೆ ಕೂಡ ಈ ಕುರಿತು ನೈತಿಕ ಪೊಲೀಸ್ಗಿರಿ ಕುರಿತು ಪ್ರಕರಣ ಕೂಡ ದಾಖಲಾಗಿದೆ. ಪ್ರಭು, ಥ್ಯಾಂಕ್ ಯು ಶ್ರೀಧರ್ ಮಾಹಿತಿಗಾಗಿ. ಮತ್ತು ಅವ್ರು ಮುಸ್ಲಿಮ್ದವ್ರು ಬಂದ್ರೆ ಅಲ್ಲಿ ಬಂದ್ಗೇಸಿ ಜಾತಿ ಬದಲಿ ನನಗೆ ಬಡದ್ರಣ ಎಲ್ಲರೂ ಕೂಡಿ 15-16 ಜನ ಇದ್ರಣ. ಅವ್ರ ರೂಮಿಗೆ ಕರ್ಕೊಂಡು ಹೋಗಿ ಮತ್ತು ಬಾಗಿಲಾಗಿ ನನಗೆ ಬಡಿದ್ರು. ಹಾಂ, ಅಲ್ಲಿ ಕುಂತಿದ್ದೀವಣ್ಣ ನಾವು.
ಕಾಲೇಜಿಗೆ ಹೋಗಿದ್ದೇವಣ್ಣ ಪ್ರಿನ್ಸಿಪಾಲಿಗೆ ಮೀಟ್ ಆಗಕ್ಕೆ, ಅದೇ ಅಪ್ಲಿಕೇಶನ್ ಹಾಕೋದಿತ್ತು ಒಂದು. ಅವ್ರ ಮಧ್ಯಾಹ್ನ ಬೇಡ ಊಟ ಮಾಡಕ್ಕೆ ಹೋಗಿದ್ರಣ್ಣ ಅವ್ರು. ಆಮೇಲೆ ಬಂದ್ರೆ ಅದಕ್ಕೆ ನಾವು ಅಲ್ಲಿ ರೆಸ್ಟ್ ಮಾಡತ್ತಿದ್ದೀವಿ ಕುಂತ. ಅವರು ಕಿಲ್ಲ ಅಣ್ಣ, ಹಾಂ ಕಿಲ್ಲ ಕಡೆ ಕಿಲ್ಲ, ಹಾಂ ಅಲ್ಲಿ ಅಣ್ಣ. ಮತ್ತು ಅವ್ರು ಮುಸ್ಲಿಮ್ದವ್ರು ಬಂದಣ್ಣ ನನಗೆ ಕರ್ಕೊಂಡು ಹೋದ್ರೆ ಇಲ್ಲಿ ಜಾತಿ ಸಂಬಂಧ ಬೈದ್ರಣ್ಣ ಅವರು ಫುಲ್. ಮತ್ತು ನನಗೆ ಕರ್ಕೊಂಡು ಹೋಗಿ ರೂಮ್ ಒಳಗೆ ಹಾಕಿ ಬಡಿದ್ರಣ್ಣ. ಹಾಂ ಹುಡುಗಿ ಲಮಾಣಿ ಪಕ್ಕಿನ ಅಣ್ಣ. ಹಾಂ ಹಾಂ ಕನ್ಫ್ಯೂಸ್ ಆಗಿ ಹೊಡೆದ. ಮತ್ತು ಹಾಂ ಅವ್ರ ತಾಯಿಯವ್ರು ಲಮಾಣಿ ರೀ ಮತ್ತು ತಂದೆ ಮುಸ್ಲಿಮ್ ರೀ. ಅದಕ್ಕೆ ಅದರ ಮುಸ್ಲಿಮ್ದ ಹುಡುಗಿ ಅದಾರಂತ ನನಗೆ ಕರ್ಕೊಂಡು ಹೋಗಿ ಬಡ್ದಾರ. ಅವ್ರೊಂದು 16-17 ಜನ ಇದ್ರಣ್ಣ. ನೀವು ಇಬ್ಬರು ಇಲ್ಲಿ ಯಾಕೆ ಕುಂತೀರಿ, ಇಬ್ಬರು ಜೋಡಿ ನಿಮ್ದು ಸಂಬಂಧ ಹೆಂಗಂತ ಹೇಳಿದ್ರಣ್ಣ. ಮತ್ತು ನಾವು